ಹೆಣ್ಣಿಂದ ಆಹಾರ ಹೆಂಗಿರ್ತೈತೋ ಹೆಣ್ಮಕ್ಳಿಗೆ ಯಾವ ಥರ ಆಹಾರ ಇರ್ತೈತೋ ಅದೇ ಥರ ಕಾಣಿಸುತ್ತೆ. ಅದು ಕೂದಲಾಗಲಿ ಒಂದು ಇದಾಗಲಿ ಅವ್ರ ಬಾಡಿ ಶೇಪ್ಗಳೆಲ್ಲ ಹೆಂಗಿರುತ್ತೋ ಸೇಮ್ ಅದೇ ಥರ ಕಾಣಿಸುತ್ತೆ. ಅದು ಚಿಕ್ಕದ ಗ್ಲಾಸಲ್ಲಿ ಅಕ್ಕಿ ಹಾಕೊಬೇಕು. ಅಕ್ಕಿ ಹಾಕ್ಕೊಂಡು ಅವ್ರ ಮನೆ ದೇವರ ಹೆಸರಲ್ಲಿ ಅಕ್ಕಿ ಮೇಲೆ ಇಟ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಅವ್ರ ಮನೇಲಿ ಯಾರನ್ನಾಗಲಿ ಅದು ನಿತ್ಯ ಕರ್ಪೂರ ಅಣಿಸ್ತಾನೆ ಇರಬೇಕು. ಅದ್ರ ಮೇಲೆ ಎಷ್ಟು ದಿನ? 41 ದಿವಸ ಅಣಿಸ್ಬೇಕು. ಡೈಲಿ ಅಣಿಸ್ಬೇಕು. ಸೇಮ್ ಒಂದೇ ಕಾಯಿನ ಒಂದೇ ಕಾಯಿ. ಕೆಲವುದು ತುಂಬ ಪವರ್ಫುಲ್ ಮಾಡಿದರೆ ಕೊಲ್ತೋಗುತ್ತೆ. ಅದು ಕಾಯಿ ನಿಮ್ಮೇನು ಕೊಲ್ತೋಗುತ್ತೆ. ಅದು ತೆಗೆದ್ಬಿಟ್ಟು ಬೇರೆದು ಇಟ್ಕೊಬೇಕು. ಇಲ್ಲ ಒಣಗೋಗಿದ್ರೆ ಕಂಟಿನ್ಯೂ ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನಮಸ್ಕಾರ ವೀಕ್ಷಕರೇ. ಸೊ ನಾಗರಾಜರೇ, ಇದೊಂದು ದೇವಸ್ಥಾನ ಕಟ್ತಾ ಇದ್ದೀರಾ ನರಸಾಪುರ ಹತ್ರ? ಹೌದು ಸರ್. ಮೇಯ್ನಾಗಿ ನೀವು ನಮ್ಮ ವೀಕ್ಷಕರಿಗೆ ಈ ಜಾಗ ತೋರಿಸ್ಬೇಕು ಅಂತ ಹೇಳಿ ಕರ್ಸಿದ್ದೀರಾ? ಹೌದು ಸರ್. ಸೊ ಈಗ ಶುರು ಮಾಡಿ 3 ತಿಂಗಳು ಜಸ್ಟ್ ಪಾಯದ ಕೆಲಸ ಆಗೈತೆ. ಹೌದು. ಇನ್ನೊಂದು 2-3 ತಿಂಗಳಲ್ಲಿ ಈ ಒಂದು ಇದೊಂದು ಆಫೀಸ್ ರೂಮ್ ಥರ ಏನೋ ಮಾಡ್ಕೊತಾ ಇದ್ರೆ ಇದರಲ್ಲಿ ಶುರು ಮಾಡ್ತೀರಾ? ಶನಿವಾರ ಮಾತ್ರನಾ? ಶನಿವಾರ ಮಂಗಳವಾರ 2 ವಾರ ಇಲ್ಲಿ ಸಿಗ್ತೀರಿ. ಇನ್ನು ಬಾಕಿ ಟೈಮು ಬೆಂಗಳೂರಲ್ಲೇ ಸಿಟಿಯಲ್ಲೇ. ಸೊ ಈಗ ದೇವಸ್ಥಾನ ಬಂದು ಸ್ವಾಮಿಗಳು ಏನು ಅಪ್ಪಣೆ ಕೊಟ್ಟಿದ್ರ ಈಗ ದೇವಸ್ಥಾನ ಮಾಡಬೇಕು ನಿಮಗೆ? ದೇವಸ್ಥಾನ ಮಾಡಕ್ಕೆ ಹೇಳಿದ್ದಾರೆ. ಅದಕ್ಕೆ ಅವ್ರು ಹೇಳಿದಕ್ಕೋಸ್ಕರನೇ ಜಾಗ ನಾವು ಸ್ವಲ್ಪ ಹಾಕಿ ಇನ್ನೊಬ್ರು ಸ್ವಲ್ಪ ಎಲ್ಲ ದುಡ್ಡೆಲ್ಲ ಸ್ವಲ್ಪ ಹಾಕಿ ಜಾಗ ಕೊಡ್ತಿದ್ದಾರೆ. ಓಕೆ. ಅಂದರೆ ಈ ಜಾಗದಲ್ಲಿ ಸ್ವಾಮಿಗಳು ಬಂದು ಈ ಜಾಗ ನೋಡಿ ಇದು ಓಕೆ ನಮಗೆ ಹೇಳಿದ್ದಾರೆ. ಅವರು ಹೇಳಿದ್ದಾರಾ? ಸೊ ಇಲ್ಲಿ ಬಂದು ವಿಶೇಷವಾದ್ದು ಏನೆಲ್ಲ ಮುಂದೆ ಒಂದು ಪ್ಲಾನ್ಗಳಿದ್ದಾವೆ ಈ ಜಾಗದಲ್ಲಿ ಬಂದು ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋರಿಗೆ ಯಾವ ಥರದ್ದು ಸಮಸ್ಯೆಗಳು ಇಲ್ಲಿ ಬಗೆಹರಿತವೆ? ಮತ್ತು ಸಿಟಿ ಒಳಗಡೆ ನೀವು ಇದ್ದೀರಾ ಆಲ್ರೆಡಿ. ಹೌದು. ಅಲ್ಲಿಗಿಂತ ಇಲ್ಲಿ ಏನು ಸ್ಪೆಷಲ್? ಇಲ್ಲಿ ಸ್ಪೆಷಲ್ ಅಂದರೆ ಇನ್ನೂ ಕೆಲಸ ಕಾರ್ಯ ಎಲ್ಲ ತುಂಬ ಪವರ್ಫುಲ್ ಕೆಲಸ ನಡೀತಿದೆ. ಇವಾಗ ನಾವು ತಡೆ ಹೊಡಿತಾ ಅಂದರೆ ನಾನು ಅಲ್ಲೇ ಸ್ಪಾಟಲ್ಲೇ ಹೊಡಿತಾ ಇರಲಿಲ್ಲ. ಬರೀ ಅವ್ರಿಗೆ ಇಳೆ ತೆಗೆದುಬಿಟ್ಟು ಎತ್ಕೊಂಡೋಗಿ ಅವ್ರನ್ನ ಇದು ಮಾಡು ಅಂತ ಹೇಳಿದ್ರು. ಆದರೆ ಅವ್ರ ಮೈಯಲ್ಲಿರೋದು ಏನಿದ್ರು ಎಳೆದುಬಿಟ್ಟು ನಾನು ಅವ್ರ ಮನೆ ಕಳಿಸ್ತಾ ಇದ್ದೆ. ಏನಾಗಲಿ ಅದು ತೆಂಗಿನಕಾಯಿ ಆಗಲಿ ಮೊಟ್ಟೆ ಆಗಲಿ ಮೊಳಕೆ ಆಗಲಿ ಇದೆಲ್ಲ ಕಳಿಸ್ಕೊಡ್ತಾ ಇದ್ದೆ. ನಿಮ್ಮ ಮನೆಗೆ ಎತ್ಕೊಂಡು ನೀವೇ ಹೊಡೆದಾಕಿ ಅಂತ. ಇವತ್ತು ತಡೆ ಬಂದುಬಿಟ್ಟು ಇದೇ ಜಾಗದಲ್ಲಿ ತಡೆ ಹೊಡಿತೀನಿ. ತಡೆ ಹೊಡೆಯಕ್ಕೆ ಆಗಿರಲಿಲ್ಲ, ಜಾಗ ಇರಲಿಲ್ಲ. ಹಾಗಾಗಿ ಇಲ್ಲಾದ್ರೆ ನೀವು ಆರಾಮ್ಸೆ ಹೌದು ಇದೇ ಜಾಗದಲ್ಲೇ ತಡೆ ಹೊಡೆದು ಮತ್ತೆ ಮುಂದಕ್ಕೆ ಹೋಗ್ತಾ ಅಪ್ಪಂದು ಅಭಿಷೇಕ ಮಾಡಿರೋ ತೀರ್ಥ ಸ್ಥಾನನ ಅವ್ರಿಗೆ ಇಲ್ಲಿ ಮಾಡ್ಕೊಡ್ತೀನಿ ನಾನು. ಓಕೆ. ಅಪ್ಪದ ತೀರ್ಥ ಸ್ಥಾನ ಇಲ್ಲೇ ಅವ್ರಿಗೆ ಇದು ಮಾಡ್ಕೊಡ್ತೀನಿ. ಅಲ್ಲಿ ಇದೇ ಜಾಗದಲ್ಲೇ ತಡೆ ಇಲ್ಲೇ ಹೊಡಿತೀನಿ. ತೀರ್ಥ ಸ್ಥಾನ ಅಪ್ಪಂದು ದೇವರು ಇದಾಗಿದ ತಕ್ಷಣ ವಿಗ್ರಹ ಹಾಕಿದ ತಕ್ಷಣ ಇದೇ ಜಾಗದಲ್ಲಿ ಅವ್ರ ತೀರ್ಥ ಅವ್ರಿಗೆ ಇಲ್ಲೇನೆ ಎಲ್ಲ ಏನಿದ್ರು ಇಲ್ಲೇ ರಿಸಲ್ಟ್ ಕೊಟ್ಟು ಕಳಿಸ್ಕೊಡ್ತೀವಿ. ತುಂಬ ಯಾರನ್ನ ಬಂದು ಹೋಗೋದಕ್ಕೆ ತುಂಬ ಲಾಂಗ್ ಇದ್ರೆ ಇಲ್ಲ ಉಳ್ಕೊಳಕ್ಕೂ ವ್ಯವಸ್ಥೆ ಮಾಡ್ಕೊಡ್ತೀನಿ ಅವ್ರಿಗೆ. ಸೊ ಇಲ್ಲೊಂದು ರೂಮ್ಗೆ ಮಾಡಿ ತುಂಬ ಲಾಂಗಿಂದ ಬರ್ತಾ ಇದ್ರು ಅಲ್ಲಿಗೂ ಅಕಸ್ಮಾತ್ ಅವ್ರು ಬಂದು ಇಲ್ಲಿಂದ ಹೋಗೋಕ್ಕಾಗಲ್ಲ ಅಂದರೆ ಅವ್ರು ಇಲ್ಲಿ ಇರೋದಕ್ಕೂ ಒಂದು ವ್ಯವಸ್ಥೆ ಮಾಡ್ತೀನಿ. ಈಗ ಸಿಟಿ ಒಳಗೆ ಸುಮಾರು ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇರೋದು? ಅಲ್ಲ ಒಂದು 5-6 ವರ್ಷದ ಮೇಲೆಯಿಂದ ಮಾಡ್ತಾಯಿದ್ದೆ. ಫಸ್ಟ್ ಎಲ್ಲ ಆಫೀಸ್ ಓಪನ್ ಮಾಡಲು ಮೊದಲು ಯಾರೆಲ್ಲನ ಕರೆದಲೇ ಊರಿಗೂ ಹೋಗಿ ಯಾರನ್ನ ಕರೀತಾರಲ್ಲ ಊರಲ್ಲಿ ಅವ್ರ ಜಾಗಕ್ಕೆ ಹೋಗಿ ನಾನು ಮಾಡಿಕೊಡ್ತಾ ಇದ್ದೆ. ಇವಾಗ ಆಫೀಸ್ ಓಪನ್ ಮಾಡ್ಕೊಂಡಿದ್ದೆ ಬರೀ ಆಫೀಸ್ಗೆ ಎಲ್ಲ ಕರ್ಸ್ಕೊತಾ ಇದ್ದೀನಿ. ಸೊ ಈಗ ಆಫೀಸಲ್ಲೇ ಕಂಟಿನ್ಯೂ ಮಾಡ್ಬೋದಾಗಿತ್ತು ನೀವು, ಬಟ್ ಇಲ್ಲಿ ಜಾಗ ಇಂಪಾರ್ಟೆಂಟ್ ಅಂತ ನೀವು ಜಾಗ ಇದ್ರೇ ಕೆಲವರಿಗೆ ಆಫೀಸ್ ಅಂದರೆ ಹಿಂದೆ ಮುಂದೆ ನೋಡೋದು ಜಾಸ್ತಿ. ಆಫೀಸಲ್ಲಿ ಏನು ಮಾಡ್ತಾರೆ ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಕೆಲವರು ಸ್ನಾನ ಮಾಡಿರಲ್ಲ. ನಾನು ದೇವ್ರು ತಗೊಂಬಂದು ಇಟ್ಕೊಂಡಿದ್ದೀನಿ. ಕೆಲವರು ನೀಟಾಗೇ ಬರಲ್ಲ. ಕೆಲವರು ಹೆಂಗಂದ್ರೆ ಹಂಗೆ ನುಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ. ಕೆಲವು ಶೂಗಳು ಹಾಕೊಂಡು ಚಪ್ಪಲಿ ಹಾಕೊಂಡು ಒಳಗಡೆ ಬರ್ತಾರೆ. ನಾವು ದೇವ್ರು ಇಕ್ಕಿರೋ ಅನ್ನೋದು ಅವ್ರಿಗೆ ಇದಾಗಲ್ಲ. ನಾವೊಂದು ದೇವಸ್ಥಾನ ಹತ್ರ ಅದು ಇಟ್ಕೊಂಡು ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಒಂದು ದೇವಸ್ಥಾನ ಆದರೆ ಅವ್ರಿಗೂ ಒಂದು ಭಯ ಭಕ್ತಿಯಿಂದ ಒಂದು ಸ್ಥಾನ ಆಗಿ ನಾವು ಮಾಡಿಕೊಂಡು ಒಂದು ಕ್ಲೀನಾಗಿ ಬರೋದು, ಒಂದು ಶ್ರದ್ಧೆ ಭಕ್ತಿಯಿಂದ ಬರ್ತಾರೆ. ಅವಾಗ ಆಗೋ ಕೆಲಸಗಳು ಇನ್ನೂ ಬೇಗ ಕೆಲಸನೂ ಆಗುತ್ತೆ ಅವ್ರಿಗೆ. ನಿಮಗೆ ಬಂದವ್ರಿಗೆ ದೇವಸ್ಥಾನ ಅಂದರೆ ಪ್ರತಿಯೊಂದ್ರೊಬ್ರಿಗೂ ದೇವಸ್ಥಾನಪ್ಪ ನಾವು ಕ್ಲೀನಾಗಿ ಹೋಗಬೇಕು ಅನ್ನೋ ಮನಸ್ಸಲ್ಲಿ ಅವ್ರಿಗೂ ಒಂದು ಭಾವನೆ ಇರ್ತೈತೆ. ಅವರು ಅದೇ ಥರ ಕ್ಲೀನಾಗಿ ಬರ್ತಾರೆ. ಅವ್ರ ಕೆಲಸ 200% ಕೆಲಸಗಳಾಗುತ್ತೆ. ಸೊ ಹಾಗಾಗಿ ದೇವಸ್ಥಾನ ಇದ್ದರೆ ಅದಕ್ಕೊಂದು ಬೆಲೆ ಇರ್ತೈತೆ ಅಂತ. ಸೊ ಇವಾಗ ಬೇರೆ ದೂರದಿಂದ ಬರೋರಿಗೆ ಇದ್ರದ್ದು ಅಡ್ರೆಸ್ಸು ಕೆಲವೊಂದು ಕನ್ಫ್ಯೂಸ್ ಆಗ್ಬೋದು. ಬಸ್ ಇಳಿದು ನಡ್ಕೊಂಡು ಬರ್ಬೋದು, ಆಟೋನೂ ಬರ್ಬೋದು, ಏನು ತೊಂದರೆ ಇಲ್ಲ. ಆರಾಮಾಗಿ ನಡ್ಕೊಂಡೇ ಬರ್ಬೋದು. 1 ಕಿಲೋಮೀಟ್ರ್ ಊರೊಳಗಡೆ ಹೋಗೋಕ್ಕೆ 1 ಕಿಲೋಮೀಟ್ರ್ ಆಗುತ್ತೆ. ಸೊ ಈಗ ಕೆಲವೊಂದು ನೀವು ಜನಗಳಿಗೆ ನಿಂಬೆಹಣ್ಣು ಕೊಡ್ತೀರಾ ಮನೆಯಲ್ಲಿ ಇಟ್ಕೊಂಡು. ನಿಂಬೆಹಣ್ಣಲ್ಲಿ ಯಾವುದೋ ಫೋಟೋ ಕಳಿಸಿದ್ದೀರಾ ನನಗೆ, ತೋರಿಸ್ದೆ. ಅದು ನಮ್ಮ ವೀಕ್ಷಕರು ತೋರಿಸ್ತೀನಿ. ಸೊ ಅದರೊಳಗಡೆ ಅವ್ರ ಮನೆಯಲ್ಲಿ ಸಮಸ್ಯೆ ಇದ್ರೆ ಅದ್ರೊಳಗೆ ಕಾಣುತ್ತೆ ಅಂತ. ಹೌದು, ಸುಮಾರು ಜನ ಇವಾಗ ನಮ್ಮದು ವಿಡಿಯೋ ಬಿಟ್ಟು ಅದು ಸುಮಾರು ದಿವಸ ಆಯಿತು, 3-4 ತಿಂಗಳು ಮೇಲೆ ಆಗಿತ್ತು ಅದು. ಸುಮಾರು ಜನ ಇದು ಕಂಟಿನ್ಯೂ ಮಾಡ್ತಾರೆ. ನನಗೆ ಸುಮಾರು ಜನ ನಾನು ಫೋನ್ ಮಾಡಿ ರಿಸಲ್ಟ್ ಹೇಳ್ತಾನೆ ಇದ್ದಾರೆ. ಸ್ವಾಮಿ ನಮ್ಮ ಮನೇಲಿ ಇದು ಅದು ಕರ್ಪೂರ ಅನಿಸೋದ್ರಿಂದ ನಮಗೆ ಪರವಾಗಿಲ್ಲ
ಅದು ಒಂದು ರೂಪಗಳೇ ಕಾಣಿಸ್ತಾ ಇರ್ತದೆ ಅವ್ರಿಗೇನೆ. ಇವಾಗ ನಮ್ಮ ಹತ್ರ ಬಂದಿಲ್ಲ ಅವರು, ಅವ್ರು ಹಂಗೆ ಅಣಿಸ್ಬಿಟ್ಟು ನಮ್ಗೆ ಕಳ್ಸಿಕೊಟ್ಟಿರೋದು ಅದು. ಸ್ವಾಮಿ ನೋಡಿ ಸ್ವಾಮಿ ನಾವು ಈ ಥರ ಅನಿಸಿದ್ರಿ, ಈ ಥರ ಒಂದು ಹೆಣ್ಣಿಂದ ಆಹಾರ ಹೆಂಗಿರ್ತೈತೋ, ಹೆಣ್ಮಕ್ಳಿಗೆ ಯಾವ ಥರ ಆಹಾರ ಇರ್ತೈತೋ ಅದೇ ಥರ ಕಾಣಿಸ್ತದೆ ಅದು. ಕೂದಲಾಗ್ಲಿ ಒಂದು ಇದಾಗಲಿ ಅವ್ರ ಬಾಡಿ ಶೇಪ್ಗಳೆಲ್ಲ ಹೆಂಗಿರುತ್ತೋ ಸೇಮ್ ಅದೇ ಥರ ಕಾಣಿಸ್ತದೆ ಅದು. ಒಂದು ಹೆಣ್ಣಿನ ರೂಪ ಅದ್ರಲ್ಲಿ ಕಾಣಿಸ್ತೈತೆ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿ, ಯಾವ ಥರ ಅದು ಮನೆಯಲ್ಲಿರೋ ನೆಗೆಟಿವ್ನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾವ ಥರ ಅಂದರೆ ಇವಾಗ ಏನೋ ನಾವು ಮಾಟ ಮಂತ್ರ ಏನೋ ಮಾಡಿಸಿರ್ತಾರೆ, ತುಂಬ ಅವ್ರು ಕೆಲವರಿಗೆ ಹೋಗೋಕ್ಕಾಗಲ್ಲ, ಅವ್ರಿಗೆ ದುಡ್ಡಾಗಲಿ ಇನ್ನೊಂದಾಗಲಿ ಫೈನಾನ್ಸ್ ಎಲ್ಲ ಏನೋ ತೊಂದರೆಗಳಿರ್ತೈತೆ. ಇದು ಸಿಂಪಲಾಗಿ ಮಾಡಿಸ್ಕೊಂಡ್ರೆ ಮನೇಲಿ ಒಂದು ನೆಮ್ಮದಿ ಅನ್ನೋದು ಇದರಲ್ಲಿ ಕಾಣಿಸುತ್ತೆ ಅವ್ರಿಗೆ. ಕ್ಲೀನಾಗಿ ಅವ್ರ ಮನೆ ದೇವ್ರ ಹೆಸರಲ್ಲೇ ಅವರೇ ಬೇಕಾದ್ರೆ ತೊಗೊಂಬಂದ್ಬಿಟ್ಟು, ಲಾಸ್ಟ್ ಟೈಮ್ ಇದೇ ಹೇಳಿದೆ, ನಿಂಬೆಹಣ್ಣು ಮನೇಲಿ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಚಿಕ್ಕದ ಗ್ಲಾಸಲ್ಲಿ ಅಕ್ಕಿ ಹಾಕೊಬೇಕು. ಅಕ್ಕಿ ಹಾಕೊಂಡು ಅವ್ರ ಮನೆ ದೇವರ ಹೆಸರಲ್ಲಿ ಅಕ್ಕಿ ಮೇಲೆ ಇಟ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಅವ್ರ ಮನೇಲಿ ಯಾರನ್ನಾಗಲಿ ಅದು ನಿತ್ಯ ಕರ್ಪೂರ ಅಣಿಸ್ತಾನೆ ಇರಬೇಕು. ಅದ್ರ ಮೇಲೆ ಎಷ್ಟು ದಿನ? 41 ದಿವಸ ಅಣಿಸ್ಬೇಕು. ಡೈಲಿ ಅಣಿಸ್ಬೇಕು. ಸೇಮ್ ಒಂದೇ ಕಾಯಿನ ಇಲ್ಲ ಒಂದೇ ಕಾಯಿ. ಕೆಲವುದು ತುಂಬಾ ಪವರ್ಫುಲ್ ಮಾಡಿದ್ರೆ ಕೊಲ್ತೋಗುತ್ತೆ ಅದು ಕಾಯಿ, ನಿಮ್ಮೇನು ಕೊಲ್ತೋಗುತ್ತೆ ಅದು. ಅದು ತೆಗೆದ್ಬಿಟ್ಟು ಬೇರೆದು ಇಟ್ಕೊಬೇಕು. ಇಲ್ಲ ಒಣಗೋಗಿದ್ರೆ ಕಂಟಿನ್ಯೂ ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಕೊಳ್ತೋದ್ರೆ ಮಾತ್ರ ಬೇಡ, ಚೇಂಜ್ ಮಾಡಬೇಕು. ತುಂಬಾ ಏನೋ ತೊಂದರೆ ಆಗಿದೆ ಬೇರೆಯವರೆಲ್ಲ ಹೋಗಿ ತೋರಿಸ್ಕೊಬೇಕು. ಅದು ಹಂಗೆ ಬಿಡಬಾರ್ದು. ಅದನ್ನು ತುಂಬಾ ಜಾಸ್ತಿ ಏನೋ ಎಫೆಕ್ಟ್ ಆಗಿದೆ ಎಲ್ಲನಾಗಲಿ ತೋರಿಸ್ಕೊಂಡು ಒಳ್ಳೆ ಜಾಗದಲ್ಲಿ ತೋರಿಸ್ಕೊಂಡು ಅವ್ರಿಗೆ ರಿಸಲ್ಟ್ ಅವರೇ ಏನೋ ಮಾಡ್ಕೊಡ್ತಾರೆ. ನೋಡಿ ಸ್ವಾಮಿ ನಮ್ಗೆ ಈ ಥರ ಆಗಿದೆ, ಇಲ್ಲ ಅವ್ರು ನಮ್ಮ ಹತ್ರನೇ ಬಂದು ತೋರಿಸ್ಕೊಂಡ್ರು ಪರವಾಗಿಲ್ಲ, ಇಲ್ಲ ಬೇರೆ ಕಡೆಯಲ್ಲಿ ಹೋಗಿ ತೋರಿಸ್ಕೊಂಡ್ರು ಪರವಾಗಿಲ್ಲ, ಅವ್ರ ಮನೆ ದೇವ್ರ ಹೆಸರಲ್ಲಿ ಅದು ಅಣಿಸ್ಕೊಬೇಕು. ಅದು 48 ದಿನ ಇದು 41 ದಿವಸ ಮನೆಯಲ್ಲಿ ಏನೇ ದೋಷ ಇದ್ರು ಅದರಲ್ಲಿ ಅದು ಎಳ್ಕೊಂಡು ಸುಡುತ್ತೆ. ಅದು ಅವ್ರ ಮನೆ ದೇವರೇ ಸುಡುತ್ತೆ. ಇಲ್ಲ ಅವ್ರ ಮನೆ ದೇವ್ರ ಬಂಧನ ಆಗಿರ್ಬೋದು, ಇಲ್ಲ ಅವ್ರಿಗೇನೋ ಕೆಟ್ಟ ಪ್ರಯೋಗಗಳ ಮಾಡಿರ್ಬೋದು, ಅದೇನಾಗುತ್ತೆ ಅದನ್ನ ಎಳ್ಕೊಂಡು ಸುಟ್ಟಾಗುತ್ತೆ. ಅದು ಆ ಶಕ್ತಿ ದುಷ್ಟಶಕ್ತಿ ಮನೆಯಲ್ಲಿ ಇರೋದನ್ನ ಮನೆ ದೇವರೇ ಬಂದು ಅದನ್ನ ಮನೆ ದೇವರೇ ಅದು ಅಂತ್ಯ ಮಾಡ್ತಾರೆ. ಎಲ್ಲಾ ದೇವ್ರಿಗಿನ ಮೇಯ್ನು ನಮಗೆ ಮನೆ ದೇವರೇ ಮೇಯ್ನು. ನಾವು ಮನೆ ದೇವ್ರನ್ನ ಕೈ ಬಿಟ್ರೆ ಇನ್ಯಾ ದೇವರು ನಮ್ಮನ್ನು ಕಾಪಾಡಲ್ಲ. ಸೊ ಇದರಲ್ಲಿ ಜನಗಳು ನಮ್ಮ ವೀಕ್ಷಕರು ಯಾರು ನೋಡೋರಿಗೆ ಅವರೇ ಇದನ್ನು ಮಾಡ್ಕೋಬೋದು. 48 ದಿನ ಕಂಪ್ಲೀಟ್ ಆಗೋದ್ರೊಳಗಡೆ ಆ ಸಮಸ್ಯೆ ಮನೆ ಒಳಗಡೆ ಗೊತ್ತಾಗುತ್ತೆ. ಸ್ವಲ್ಪ ನೆಮ್ಮದಿ ಶಾಂತಿ ಅನ್ನೋದು ಗೊತ್ತಾಗುತ್ತೆ, ಅದರಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ. ಆಗುತ್ತೆ. ಅದು ತುಂಬಾ ತೊಂದರೆ ಇದ್ರೆ ಒಂದು ಜಾಗಕ್ಕೆ ಎಲ್ಲನಾಗ್ಲಿ ಹೋಗಿ ತೋರಿಸ್ಕೊಬೇಕಾಗುತ್ತೆ. ಈ ಸಣ್ಣ ಪುಟ್ಟ ಏನೇನಿದ್ರೆ ಅದರಲ್ಲೇ ಅವ್ರಿಗೆ ವಾತಾವರಣ ಚೇಂಜ್ ಆಗುತ್ತೆ, ನೆಮ್ಮದಿ ಆಗುತ್ತೆ. ಯಾರನ್ನ ಆರೋಗ್ಯ ಮನೇಲಿ ಏನೋ ಆರೋಗ್ಯ ಸಮಸ್ಯೆ ತುಂಬ ಯಾರಿಗನ್ನ ಕೆಲವರಿಗೆ ಮೈ ಕೈ ನಡೆಯೋಕ್ಕಾಗಲ್ಲ, ಮೈ ಕೈ ನೋವಿರುತ್ತೆ, ಬೇರೆ ಏನೋ ಮನೆ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಾನೆ ಇರ್ತೈತೆ. ಅದೇನಾಗುತ್ತೆ ಅದರಲ್ಲೇ ಅದು ಕಂಟ್ರೋಲ್ ಆಗುತ್ತೆ. ಅದು ಯಾಕಂದ್ರೆ ಅವ್ರ ಮನೆಯವ್ರು ಬಂದು ಅವ್ರು ಫುಲ್ ಸ್ಟ್ರಾಂಗ್ ಆಗಿ ನಿಂತ್ಕೊಂತಾರೆ. ಸೊ ಇದು ಒಂದು ಒಳ್ಳೆ ಟಿಪ್ಸ್. ನಿಮಗೆ ಯಾರು ತಿಳಿಸಿದ್ದು? ನಮ್ಮಪ್ಪ ಶನೇಶ್ವರ ಸ್ವಾಮಿಗಳು ನಿಮಗೆ ಈ ಟಿಪ್ಸ್ ತಿಳಿಸಿದ್ದಾರೆ. ಸೊ ಅದನ್ನ ನೀವು ಪಬ್ಲಿಕ್ಗೆ ಹೇಳಿದ್ದೀರಾ, ಬಳಸ್ಕೊಂತವ್ರೆ? ಇಲ್ಲ, ಸುಮಾರು ಜನ ಮಾಡ್ತಾ ಇದ್ದಾರೆ. ಅದು ಸುಮಾರು ಜನ ಇದು ಕಂಟಿನ್ಯೂ ಮಾಡಿಬಿಟ್ಟು ಎಷ್ಟೋ ಜನ ನನಗೆ ಫೋನ್ ಮಾಡ್ತಾ ಇದ್ದಾರೆ, ನಮಗೆ ಪರವಾಗಿಲ್ಲ ಇದು ಅಣಿಸ್ದಾಗಿಂದ ನಮ್ಗೆ ಪರವಾಗಿಲ್ಲ ಅಂತ. ತಿರುಗಿ ನಮ್ಮ ಹತ್ರ ಬಂದಿದ್ದಾರೆ, ನೋಡಿ ಸಮಯ ಥರ ಅನಿಸಿದ್ರೆ ಕೆಲವರು ವಾಟ್ಸಾಪ್ ಮಾಡಿದ್ದಾರೆ, ನಮಗೆಲ್ಲ ತೋರಿಸಿದ್ದಾರೆ. ಕೆಲವು ಜಾಗದಲ್ಲಿ ಮನೇಲಿ ಕೊಲ್ತೋಗಿರ್ತೈತೆ, ಕೆಲವು ರೂಪ ಬಂದಿರ್ತೈತೆ, ಏನಾನ ರೂಪ ಯಾವುದೇ ಆಗಲಿ. ಆ ಥರ ಯಾವ್ದಾನ ಒಬ್ರಿಗೆ ಅದು ಒಂದು ಸ್ವಲ್ಪ ಪರವಾಗಿಲ್ಲ, ಇದು ಟಿಪ್ಸ್ ಕೊಟ್ಟಿರೋಕೆ ಸ್ವಲ್ಪ ಜನಗಳಿಗೆ ಹೆಲ್ಪ್ ಆಗ್ತೈತೆ. ಅದು ಸೂಪರ್. ಸೊ ವೀಕ್ಷಕರು, ಇದೊಂದು ತುಂಬಾ ಅಂದರೆ ಬೆನಿಫಿಟ್ ಇದೆ. ತುಂಬ ಬೇರೆಯವರೆಲ್ಲ ಸಾಕಷ್ಟು ಜನ ಅದನ್ನು ಮಾಡ್ಕೊಂಡು ಫೋಟೋಗಳೆಲ್ಲ ಕಳಿಸಿದ್ದಾರೆ. ಅದರಲ್ಲಿ 1-2 ಫೋಟೋ ತೋರಿಸ್ತೀನಿ ನಿಮಗೆ. ಸೊ ಇದನ್ನು ನೀವೇ ಮಾಡ್ಕೋಬೋದು. ಇಲ್ಲಿ ಯಾರೋ ಮಾಂತ್ರಿಕರ ಹತ್ರ ಹೋಗಬೇಕು, ಇಲ್ಲ ಸಮಸ್ಯೆಯನ್ನು ಸರಿ ಮಾಡ್ಕೊಳಕ್ಕೆ ಹೋಗಬೇಕು ಅಂತೇನಿಲ್ಲ. 48 ದಿನ ಕಂಟಿನ್ಯೂ ಇದನ್ನು ಬೆಳಗ್ಗೆ ಸಂಜೆ ಕರ್ಪೂರ ಹಚ್ಚಬೇಕು. ಒಂದೇ ಸಾಕ ಕರ್ಪೂರ? ಇಲ್ಲ, ಒಂದೊಂದು ಸಾಕು, ಒಂದೊಂದು ಕರ್ಪೂರ ಅನಿಸಿದ್ರೆ ಸಾಕು. ಬೆಳಗ್ಗೆ ಒಂದು, ಸಾಯಂಕಾಲ ಅಂತ ಬಂದರೆ ಅಲ್ಲಿರೋ ಮನೆ ಒಳಗಿರೋ ದುಷ್ಟಶಕ್ತಿ ಸಮಸ್ಯೆಗಳನ್ನ ಮನೆ ದೇವರೇ ಸರಿ ಕೊಟ್ಬಿಡುತ್ತೆ. ಬೈ ಚಾನ್ಸ್ ಅದಾಗಿಲ್ಲ ಅಂದರೂ ಆ ಕಾಯಿ ಹೋಗುತ್ತೆ, ಅದು ಕೆಟ್ಟೋದಾಗ ಅವಾಗ ಬಂದು ಯಾರ ಹತ್ರ ತೋರಿಸಿದಾಗ ಅದಕ್ಕೆ ಪರಿಹಾರ ಅಂತ ಮಾಡಿಕೊಡ್ತಾರೆ. ಇಲ್ಲ ಅಷ್ಟರಲ್ಲಿ 48 ದಿನ ಸಂಪೂರ್ಣ ಆಗೋಷ್ಟರಲ್ಲಿ ಮನೆಯಲ್ಲಿ ಒಂದು ವಾತಾವರಣ ಬದಲಾಗ್ಬಿಡೋದು ಕಂಡೈತೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ಬಿಫೋರ್ ಒಂದ್ಸರಿ ವಿಡಿಯೋ ಮಾಡಿದ್ವಿ. ಆದರೂ ಈಗ ಒಂದಷ್ಟು ಫೋಟೋಗಳು ನಮಗೆ ಬಂದಿರೋದ್ರಿಂದ ಮತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಇದನ್ನು ಬಳಸ್ಕೊಳ್ಳಿ. ನೆಕ್ಸ್ಟು ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.